ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಾನ ಗಣಪತಿ. ಇವತ್ತು ಒಂದು ಸ್ಯಾರಿ ಕುಚ್ಚು ಡಿಸೈನ್ ತೋರಿಸ್ತೀನಿ. ಅದಕ್ಕೆ 6 ಎಳೆ ದಾರ ಹಾಗೂ ಸ್ಯಾಂಪಲ್ ಪೀಸ್ ತಗೊಂಡಿದ್ದೀನಿ. ಹಾಗೆಯೇ ಸ್ಮಾಲ್ ಬೀಡ್ ತಗೊಳ್ಳಿ, ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಥರ ಬೀಡ್ ತಗೊಳ್ಳಿ. ಹಾಗೆ 10 ನಂಬರ್ ನೀಡಲ್. ಶುರು ಮಾಡೋಣ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಬಟನನ್ನು ಪ್ರೆಸ್ ಮಾಡೋಕ್ಕೆ ಮರಿಬೇಡಿ ಪ್ಲೀಸ್. ಓಕೆ, ಈಗ ಶುರು ಮಾಡೋಣ. ಮೊದಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇನ್ನು ನಿಮಗೆ ಸೆಕ್ಯೂರ್ ಬೇಕು ಅಂದರೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ನಾನಿಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ಮೊದಲಿಗೆ ಒಂದು ಕುಚ್ಚು ಹಾಕಲಿಕ್ಕಿರುವಂಥದ್ದನ್ನ 3 ಚೈನ್ ಹಾಕೋಬೇಕಾಗುತ್ತೆ. ಅದಕ್ಕೆ ನಾನು ಮೊದಲಿಗೆ ಒಂದು ಬೀಡನ್ನು ಹಾಕ್ಕೊಳ್ತೀನಿ. ನಿಮಗೆ ಕುಚ್ಚು ಬೇಡ, ನಾನು ಡಿಸೈನ್ ಫಸ್ಟೇ ಶುರು ಮಾಡ್ಕೊಳ್ತೀನಿ ಅಂದರೂ ಆ ಥರನೂ ಮಾಡ್ಕೋಬೋದು. ನಾನಿಲ್ಲಿ ಮೊದಲಿಗೆ ಕುಚ್ಚುಗಿರುವಂಥ ಬೀಡ್ ಮೊದಲಿಗೆ ಹಾಕ್ಕೊಳ್ತೀನಿ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ ಸೀರೆಗೆ ಒಂದು ಲಾಕ್, ಕುಚ್ಚು ಹಾಕ್ಲಿಕ್ಕಿರುವಂಥದ್ದು 3 ಚೈನ್ 1 2 3. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಒಂದು ಬೀಡ್ ಹಾಕ್ಕೊಳ್ಳಿ, ಒಂದು ಬೀಡ್ ಲಾಕ್, ಮತ್ತು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ 2 ಚೈನ್ ಹಾಕಿ ಲಾಕ್ ಮಾಡಬೇಕು, 2 ಚೈನ್ ಹಾಕಿ ಲಾಕ್ ಮಾಡಬೇಕು. ಹಾಗೆ 3 ಟೈಮ್ಸ್ ಮಾಡ್ಕೋಬೇಕು. ನಾನೀಗ ಮಾಡ್ತೀನಿ. 1 2 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು 2 ಚೈನ್ 1 2 ಎಲ್ಲಿ ಬರುತ್ತೆ ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಚೈನ್ 1 2 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸ್ಯಾರಿ ಟರ್ನ್ ಮಾಡ್ಕೊಳ್ಳಿ. ಹೀಗೆ ಅಲ್ಲಿಂದ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ. ಇಲ್ಲಿ 2 ಚೈನ್ ಹಾಕಿದ್ವಲ್ಲ ಗ್ಯಾಪ್, ಅದನ್ನ ಬಿಟ್ಟು ಸೆಂಟರ್ ಗ್ಯಾಪ್ಗೆ ನೀಡಲ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. 1 ಅಲ್ಲಿಂದ 2 ಚೈನ್ ಮಾಡ್ಕೊಳ್ಳಿ. 1 2 ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಡಬಲ್ ಕ್ರೋಶೆ. ಮತ್ತು 2 ಚೈನ್ 1 2 ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಪುನಃ ಡಬಲ್ ಕ್ರೋಶೆ. ಮತ್ತು 2 ಚೈನ್ 1 2 ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. 6 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. 4 ಟೈಮ್ ಆಗಿದೆ. 1 2 3 4. ಮತ್ತು 2 ಟೈಮ್ಸ್ ಚೈನ್, ನೀಡಲ್ ಮೇಲೆ ದಾರ, ಡಬಲ್ ಚೈನ್ ಹಾಕ್ಕೊಳ್ಳಿ. 2 ಟೈಮ್ ಚೈನ್ ಹಾಕ್ಕೊಳ್ಳಿ, ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಡಬಲ್ ಕ್ರೋಶೆ. 6 ಟೈಮ್ ಡಬಲ್ ಕ್ರೋಶೆ ಆಗಬೇಕು. 2 3 4 5 6. ಅಲ್ಲಿಂದ ಇಲ್ಲಿ ಒಂದು ಗ್ಯಾಪ್ ಇದೆ ಅಲ್ವಾ, ನೆಕ್ಸ್ಟ್ ಗ್ಯಾಪ್ ಅಲ್ಲಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಅಲ್ಲಿಂದ ಡಿಸೈನ್ನ ಟರ್ನ್ ಮಾಡ್ಕೊಳ್ಳಿ. ಅಲ್ಲಿಂದ ಡಿಸೈನ್ ಟರ್ನ್ ಮಾಡ್ಕೊಂಡಿದ್ಮೇಲೆ 3 ಚೈನ್ ಹಾಕ್ಕೊಳ್ತೀನಿ. 1 2 3. ಆನಂತರ ಇಲ್ಲಿ ಡಬಲ್ ಚೈನ್ ಹಾಕಿದ್ವಲ್ಲ ಮೇಲ್ಗಡೆ ಡಿಸೈನಲ್ಲಿ, ಡಬಲ್ ಚೈನ್ ಹಾಕಿ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಸೆಂಟ್ರಲ್ಲಿ ಗ್ಯಾಪ್ ಇದೆ ಅಲ್ವಾ ಡಬಲ್ ಕ್ರೋಶೆ ಚೈನಲ್ಲಿ, ಈ ಗ್ಯಾಪ್ನೊಳಗೆ ನೀಡಲ್ನ ಹಾಕ್ತೀನಿ. ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಳ್ಳಿ. ಈ ಡಬಲ್ ಚೈನ್ ಇದರಲ್ಲಿ ದಾರನ ಹಾಕಿ ಮೇಲಕ್ಕೆ ಎಳೆದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅದ್ರ ಒಳಗಡೆ ಪುನಃ ಫಸ್ಟ್ ಹಾಕಿದ ಗ್ಯಾಪಿನ ಒಳಗಡೆ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೊಂಡು ಅದೇ ಗ್ಯಾಪ್ನೊಳಗೆ ದಾರನ ಹಾಕಿ ಇನ್ನೊಂದು ಡಬಲ್ ಕ್ರೋಶೆ. ನೋಡಿ ಈ ಥರ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಗ್ಯಾಪಲ್ಲಿ ಬರೀ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇನ್ನೊಂದು ಗ್ಯಾಪ್ನಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 3. ಈಗ ಸಿಂಗಲ್ ಕ್ರೋಶೆ ಹಾಕಿದ್ದೆಲ್ಲ ಅದೇ ಗ್ಯಾಪ್ನೊಳಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ನಲ್ಲ ಅದರೊಳಗೇ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಇನ್ನೊಂದು ಡಬಲ್ ಕ್ರೋಶೆ. ಈಗ ಇನ್ನೊಂದು ಗ್ಯಾಪ್ನಲ್ಲಿ ಡಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದೇ ಗ್ಯಾಪ್, ಇನ್ನೊಂದು ಗ್ಯಾಪ್ನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ, ಈ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಆನಂತರ 3 ಚೈನ್ 1
2 3 ಇಲ್ಲಿ ಡಬಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಮಾಡಿದ್ದೆಲ್ಲ ಅಲ್ಲಿ ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶೆ ಕಂಪ್ಲೀಟ್ ಆಯಿತು. ಈಗ ಸಿಂಗಲ್ ಕ್ರೋಶೆ ಮಾಡಲಿಕ್ಕೆ ಇನ್ನೊಂದು ಗ್ಯಾಪಿಗೆ ನೀಡಲನ್ನು ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಅದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 3 ಪುನಃ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದಲ್ಲ ಅಲ್ಲಿ ನೀಡಲ್ ಹಾಕಿ ದಾರನ ತಗೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಗ್ಯಾಪಿಗೆ ಇನ್ನೊಂದು ಸಲ ನೀಡಲ್ ಹಾಕಿ ದಾರನ ತಗೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು ಇಲ್ಲೊಂದು ಗ್ಯಾಪ್ ಬಾಕಿ ಇದೆ ಅಲ್ವಾ, ಅಲ್ಲಿಗೆ ಸಿಂಗಲ್ ಕ್ರೋಶೆ ಇನ್ನೊಂದು, ಏಕೆಂದರೆ 5 ಪೆಟಲ್ಸ್ ಬರಬೇಕು, ಹಾಗಾಗಿ ಇನ್ನೊಂದು ಸಿಂಗಲ್ ಕ್ರೋಶೆ ನೋಡಿ 1 2 3 4. ಈಗ 5 ಪೆಟಲ್ ಇದನ್ನ ಮಾಡ್ತಾಯಿದ್ದೀನಿ. ಈಗ 3 ಚೈನ್ 1 2 3 ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ನೀಡಲ್ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಗ್ಯಾಪಿಗೆ ನೀಡಲ್ ಹಾಕಿ ಈಗ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಡಬಲ್ ಕ್ರೋಶೆ ಅದೇ ಪ್ಲೇಸ್ಗೆ ನೀಡಲ್ ಹಾಕಿ ಡಬಲ್ ಕ್ರೋಶೆ. ಅಲ್ಲಿಂದ ನೋಡಿ 1 2 3 4 5 ಆಯಿತು. ಈಗ ಇದು ಕಂಪ್ಲೀಟ್ ಆಗಿದೆ. ಇಲ್ಲಿ ನಾವು 2 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಗೆ ಈ ಪೆಟಲ್ ಕಂಪ್ಲೀಟ್ ಆಗಿದೆ. ಇದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಹೀಗೆ ಡಿಸೈನ್ ಬರುತ್ತೆ. ಮತ್ತು ಒಂದು ಬೀಡ್ ಹಾಕ್ಕೊಳ್ತೀನಿ. ಲಾಕ್ 3 ಚೈನ್ 1 2 3 ಮತ್ತು ಒಂದು ಬೀಡ್ ಲಾಕ್ ಅಲ್ಲಿಂದ 2 ಚೈನ್ 1 2 ಇಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮತ್ತು 2 ಚೈನ್ 1 2 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮತ್ತು 2 ಚೈನ್ 1 2 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಡಿಸೈನ್ ಟರ್ನ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಒಂದು ಗ್ಯಾಪ್ ಬಿಟ್ಟು ಸೆಕೆಂಡ್ ಗ್ಯಾಪಿಗೆ ನೀಡಲ್ ಹಾಕಿ ಒಂದು ಡಬಲ್ ಕ್ರೋಶೆ ಮತ್ತು 2 ಚೈನ್ 2 ಅಲ್ಲಿಂದ ಮತ್ತೆ ಡಬಲ್ ಕ್ರೋಶೆ 1 2 3 ಡಬಲ್ ಕ್ರೋಶೆ ಆಗಿದೆ. 1 2 4 ಡಬಲ್ ಕ್ರೋಶೆ 2 3 4 2 ಚೈನ್ 1 2 5 ಡಬಲ್ ಕ್ರೋಶೆ ಅಲ್ಲಿಂದ 2 ಚೈನ್ 2 6 ಡಬಲ್ ಕ್ರೋಶೆ 1 2 3 4 5 6 ಅಲ್ಲಿಂದ ಇಲ್ಲೊಂದು ಗ್ಯಾಪ್ ಇದೆ ಅಲ್ವಾ ಅಲ್ಲಿಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಡಿಸೈನ್ ಕಂಪ್ಲೀಟ್ ಆಯ್ತಿದು. ಈಗ ಡಿಸೈನ್ ಟರ್ನ್ ಮಾಡ್ಕೊಳ್ಳಿ. ಡಿಸೈನ್ ಟರ್ನ್ ಮಾಡ್ಕೊಂಡಿದ್ದಾದಮೇಲೆ 3 ಚೈನ್ ಮಾಡ್ಕೊಳ್ತೀನಿ. 2 3 ಇಲ್ಲಿ 2 ಚೈನ್ ಮಾಡಿದ್ವಲ್ಲ ಅದ್ರ ಮಧ್ಯೆ 2 ಚೈನ್ ಗ್ಯಾಪಿಗೆ ನೀಡಲನ್ನು ಹಾಕಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು ಇನ್ನೊಂದು ಅದೇ ಜಾಗದಲ್ಲಿ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ ಇನ್ನೊಂದು ಗ್ಯಾಪ್ನಲ್ಲಿ 2 ಚೈನ್ ಹಾಕಿದ್ವಲ್ಲ 2 ಚೈನ್ ಹಾಕಿ ಡಬಲ್ ಕ್ರೋಶೆ ಅಂತ ಅಲ್ಲಿ ಇನ್ನೊಂದು ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ 3 ಚೈನ್ ಹಾಕಿದ್ದೀನಲ್ವಾ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಹಾಕಿದ್ದಲ್ಲಿನೇ ನೀಡಲ್ ಹಾಕಿ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ ದಾರ ನೋಡಿ ಡಬಲ್ ಕ್ರೋಶೆ ಆಯಿತು. ಈಗ ಇಲ್ಲಿ 2 ಚೈನ್ ಹಾಕಿದಲ್ಲಿ ಗ್ಯಾಪ್ ಇದೆ ಅಲ್ವಾ ಈ ಜಾಗದಲ್ಲಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ತೀನಿ. ಇಲ್ಲಿಗೆ ಈ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಈ ಥರ ಕಾಣಿಸುತ್ತೆ. ಹೀಗೇ ಅಲ್ಲಿಂದ ಈ ಡಿಸೈನ್ನ ಇಲ್ಲಿ ಎಲ್ಲಿ ಬರುತ್ತೆ ಅಲ್ಲಿಗೆ ಇನ್ನೊಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ದಾರಾನ ಮೇಲೆ ಕೆಳ್ಕೊಳ್ತೀನಿ. 1 ಬೀಡ್ ಲಾಕ್ ಅಲ್ಲಿಂದ 3 ಚೈನ್ 1 2 3 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು ದಾರ ಮೇಲೆ ಕೆಳ್ಕೊಂಡು 1 ಬೀಡ್ ಲಾಕ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಹೀಗೆ ಕಾಣಿಸುತ್ತೆ. ಈಗ ನಾನು ಇದನ್ನ ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ. 3 ಚೈನ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ
ದಾರ ಮೇಲೆ ಕೆಳ್ಕೊಂಡು ಇನ್ನೊಂದು ಬೀಡ್ ಹಾಕ್ತೀನಿ. ಎಲ್ಲಿ ಬರುತ್ತೆ ಬೀಡ್ ಲಾಕ್ ಮಾಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಕೊನೆಗೆ ಇನ್ನೊಂದು ಸಿಂಗಲ್ ಲಾಕ್. ಹಾಗೆ ನಿಮಗೆ ಇನ್ನೂ ಬೇಕು ಅಂದರೆ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ 2 ಚೈನ್ ದಾರ ಕಟ್ ಮಾಡ್ಕೊಳ್ಳಿ. ನೀಡಲಿಂದ ಮೇಲೆ ಎಳ್ಕೊಂಡ್ರೆ ಇಲ್ಲಿ ಲಾಕ್ ಆಗುತ್ತೆ. ಈಗ ಕಂಪ್ಲೀಟ್ ಆಗಿದೆ ಡಿಸೈನ್. ಈಗ 137 ದಾರದಿಂದ ಕುಚ್ಚು ಹಾಕ್ಕೊಂಡು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಕುಚ್ಚಾಕಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸುತ್ತೆ. ನೀವು ಇದಕ್ಕೆ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ಸ್ಟಿಕ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಸಮೇತ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.